ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ನೇಹಜೀವಿ ಕನ್ನಡ ಲಾಕ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್. ಇವತ್ತು ನಾನು ನಿಮ್ಗೊಂದು ಸಿಂಪಲ್ಲಾಗಿ ಹುರುಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ನೋಡಿ, ಇಷ್ಟು ಕಾಯಿ ತೊಗೊಂಡಿದ್ದೀನಿ. ಹುರುಳಿಕಾಯಿ ನೋಡಿ, ಇಷ್ಟು ಹುರುಳಿಕಾಯಿ ತೊಗೊಂಡಿದ್ದೀನಿ. ಈ ಹುರುಳಿಕಾಯಿ ರೆಡಿ ಮಾಡ್ಕೋಬೇಕು ಹಚ್ಕೊಂಡು. ಹುರುಳಿಕಾಯಿ ಪಲ್ಯಗೆ ಏನೇನು ಬೇಕು ಅಂತ ನೋಡಿ. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು, ಕಡಲೆಬೇಳೆ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್. ಇಷ್ಟೇ ಸಿಂಪಲ್. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ಬನ್ನಿ. ಹುರುಳಿಕಾಯಿ ಪಲ್ಯನ ಇದು ನಾ ಹಚ್ಕೊಳ್ತೀನಿ. ಈಗ ಹುರುಳಿಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಹಚ್ಕೊಳ್ತೀನಿ. ಸಣ್ಣದಾಗಿ ರೆಡಿ ಮಾಡ್ಕೊತೀನಿ. ನಿಮಗೆ ತೋರಿಸ್ತೀನಿ, ಓಕೆನಾ? ಹಾಯ್ ಫ್ರೆಂಡ್ಸ್, ಹುರುಳಿಕಾಯಿ ಎಲ್ಲ ರೆಡಿ ಮಾಡಿಕೊಂಡೆ. ಹುರುಳಿಕಾಯಿ ಎಲ್ಲ ರೆಡಿ ಆಗಿದೆ. ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡಿ. ಈಗ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ಹುರುಳಿಕಾಯಿನ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಇಟ್ಬಿಟ್ಟು ಹುರುಳಿಕಾಯಿ ತೊಳೆದ್ಬಿಟ್ಟು ಸ್ವಲ್ಪ ಪಾತ್ರೆಗೆ ಹಾಕಬೇಕು ಬೇಯಲಿಕ್ಕೆ. ಹುರುಳಿಕಾಯಿ ಬೇಯಬೇಕು. ಹುರುಳಿಕಾಯಿ ಒಗ್ಗರಣೆಯಲ್ಲಿ ಬೇಗ ಬೇಯಲ್ಲ, ಅದಕ್ಕೋಸ್ಕರನೇ ಸಪ್ರೇಟ್ ಬೇಯಿಸ್ಕೋಬೇಕು ಹುರುಳಿಕಾಯಿನ. ಇದು ಖಾರಕ್ಕೆ ಹೆಚ್ಚಾದರೆ ಹುರುಳಿಕಾಯಿ ಬೇಗ ಬೇಯಲ್ಲ. ಅದಕ್ಕೆ ಸಪ್ರೇಟಾಗಿ ಹುರುಳಿಕಾಯಿ ಬೇಯಿಸ್ಕೊಂಡ್ರೆ ಬೇಗನೆ ಹುರುಳಿಕಾಯಿ ಬೇಯುತ್ತೆ ನೋಡಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಹುರುಳಿಕಾಯಿಗೆ ಸ್ವಲ್ಪ ಹಾಕೋಬೇಕು. ಹುರುಳಿಕಾಯಿ ಹಸಿರೋದ್ರಿಂದ ಜಾಸ್ತಿ ಎಳ್ಕೊಳ್ಳೋದು ಉಪ್ಪು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕು. ಸ್ವಲ್ಪ ಅರಿಶಿನ. ಹುರುಳಿಕಾಯಿ ಬೇಯಿಸ್ಕೋಬೇಕು. ಸೊ ಹುರುಳಿಕಾಯಿ ಬೇಯಲಿ ಎಷ್ಟು ಹಾಕ್ಕೊಂಡು ಹುರುಳಿಕಾಯಿನ ಬೇಯಿಸ್ಕೋಬೇಕು. ಹುರುಳಿಕಾಯಿ ಚೆನ್ನಾಗಿ ಬೇಯಲಿ ಫ್ರೆಂಡ್. ಮಾಡ್ತೀನಿ, ಚೆನ್ನಾಗಿ ಬೇಯಲಿ ಹುರುಳಿಕಾಯಿ. ಓಕೆ. ಹಾಯ್ ಫ್ರೆಂಡ್ಸ್, ಹುರುಳಿಕಾಯಿ ಬೆಂದಿದೆಯಾ ನೋಡೋಣ ಬನ್ನಿ. ಹುರುಳಿಕಾಯಿ ಬೆಂದಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಹುರುಳಿಕಾಯಿ ಬೆಂದಿದೆ ಫ್ರೆಂಡ್. ಆ್ಯಕ್ಚುಲಿ ಹುರುಳಿಕಾಯಿ ಬೆಂದಿದೆ. ಈಗ ಒಗ್ಗರಣೆ ಹಾಕ್ಬಿಡೋಣ. ಹಾಗೆ ಈ ನೀರೆಲ್ಲ ಬಸ್ಕೊಂಡ್ಬಿಡ್ಬೇಕು. ಸೊ ಇದೆಲ್ಲ ನೀರು ಬಸ್ಕೊಂಡ್ಬಿಡ್ತೀನಿ ನೋಡಿ. ನೋಡಿ ಫ್ರೆಂಡ್, ಸ್ವಲ್ಪ ಹಾಕಬೇಕು ಎಣ್ಣೆ. ಸ್ವಲ್ಪ ಇರೋದ್ರಿಂದ ಜಾಸ್ತಿ ಎಣ್ಣೆ ಆಗ್ಬಿಟ್ರೆ ಹುರುಳಿಕಾಯಿ ಎಲ್ಲ ಎಣ್ಣೆ ಕಾಣುತ್ತೆ, ಚೆನ್ನಾಗಿರೋದು ತಿನ್ನೋಕ್ಕೆ. ಸೊ ಈಗ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಸಾಸಿವೆ ಸ್ವಲ್ಪ, ಸಾಸಿವೆ ಆದಮೇಲೆ ಕರಿಬೇವು, ಸ್ವಲ್ಪ ಕರಿಬೇವು ಆದಮೇಲೆ ಕಡಲೆಬೇಳೆ ಸ್ವಲ್ಪ, ಕಡಲೆಬೇಳೆ ಹಾಕ್ತಿದ್ದಂಗೆ ಹಸಿಮೆಣಸಿನ್ಕಾಯಿ ಒಂದು 5,
ಈರುಳ್ಳಿ ಇಷ್ಟು ಹಾಕೋಬೇಕು. ಸೊ ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಈರುಳ್ಳಿ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪು ಹಾಕೋಬಾರ್ದು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಚೆನ್ನಾಗಿ ಬೇಯಲಿ ಒಂದು ನಿಮಿಷ. ನಾನು ಇದನ್ನು ನೀರು ಸೋಸ್ಕೊಂಡ್ಬಿಡ್ತೀನಿ. ಹುಳ್ಳಿಕಾಯಲ್ಲೇ ಇರೋ ನೀರನ್ನ ಸೋಸ್ಕೊಡ್ತೀನಿ ನಾನು. ಅದಕ್ಕೆ ಬೇಯಬೇಕಿದೆ ಸ್ವಲ್ಪ ಚೆನ್ನಾಗಿ. ನೋಡಿ ಇಷ್ಟು ಒಂದು ಸಾಕು. ಅದಕ್ಕೆ ಆಮೇಲೆ ಹುಳ್ಳಿಕಾಯಿ ಹಾಕೋಣ. ಹುಳ್ಳಿಕಾಯಿ ಆಮೇಲೆ ತೆಂಗಿನ ಸ್ವಲ್ಪ ಅದಕ್ಕೆ ಪಲ್ಯ ರೆಡಿ. ಹುಳ್ಳಿಕಾಯಿ ಪಲ್ಯ ಈಸಿ, ಭಾಳ ಟೇಸ್ಟ್ ಆಗಿರುತ್ತೆ. ಈಸಿಯಾಗಿ ಹುಳ್ಳಿಕಾಯಿ ಪಲ್ಯ ಮಾಡೋದು ಇದೇ ಥರನೇ ಮೊದಲೆಲ್ಲ ಪಲ್ಯ ಮಾಡೋದು ನೋಡಿ. ಹುಳ್ಳಿಕಾಯಿ ಪಲ್ಯ ರೆಡಿ ನೋಡಿ ಫ್ರೆಂಡ್ಸ್.